ಬೇಲೂರು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿತು. ಪಾತಾಳೇಶ್ವರ ಆಶೀರ್ವಾದ ನಾಡಿನ ಸಮಸ್ತ ಜನತೆಗೂ ಲಭಿಸುವ ಮೂಲಕ ಪ್ರತಿಯೊಬ್ಬರಲ್ಲೂ ಶಾಂತಿ ಸೌಹಾರ್ದತೆ ನೆಲೆಸಲಿ ಎಂದು ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷ ಪೇಂಟ್ ರವಿ ತಿಳಿಸಿದರು. ಬೇಲೂರು ಪಟ್ಟಣದ ಕೆಂಪೇಗೌಡ ರಸ್ತೆಯಲ್ಲಿರುವ ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜಾ ಕೈಕಾರ್ಯ ನೆರವೇರಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಪಾತಾಳೇಶ್ವರನಿಗೆ ವಿಶೇಷ ಪೂಜೆ ಏರ್ಪಡಿಸಲಾಗಿದೆ. ಈ ವರ್ಷ ವಿಶೇಷವಾಗಿ ವಿವಿಧ ಕಲಾ ತಂಡಗಳನ್ನು ಕರೆಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅದ್ದೂರಿಯಾಗಿ ಮಾಡುವ ಭಾವನೆ ಹೊಂದಿದ್ದು, ವಿಪರ್ಯಾಸ ಈ ಬಾರಿ ಕೆಂಪೇಗೌಡ ರಸ್ತೆ ದುರಸ್ತಿ ಕಾರ್ಯ ನಡೆಯುತ್ತಿರುವುದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಿಸಲು ಸಾಧ್ಯವಾಗಲಿಲ್ಲ. ಎಂದಿನಂತೆ ವಿಶೇಷವಾಗಿ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಗುತ್ತದೆ. ಅದರಂತೆ ಇಂದು ಬೆಳಗ್ಗೆ 7:30ರಿಂದಲೇ ಪಾತಾಳೇಶ್ವರನಿಗೆ ಗಂಗಾಭಿಷೇಕ, ಪಂಚಾಭಿಷೇಕ, ಬಿಲ್ವಾರ್ಚನೆ ಹಾಗೂ ಪುಷ್ಪಾರ್ಚನೆ ಮಾಡುವ ಮೂಲಕ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಬಳಿಕ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಬಿಸಿ ಜಗದೀಶ್ ಮಾತನಾಡಿ, ನಮ್ಮ ರಸ್ತೆಯಲ್ಲಿ ಪಾತಾಳೇಶ್ವರ ದೇವಸ್ಥಾನ ಇರುವುದು ನಮ್ಮೆಲ್ಲರ ಭಾಗ್ಯ. ಪಟ್ಟಣದ 23 ವಾರ್ಡ್ಗಳಿಂದಲೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿವನ ಆಶೀರ್ವಾದ ಪಡೆಯುತ್ತಾರೆ. ಒಂದು ವೇಳೆ ಇಲ್ಲಿ ದೇವಸ್ಥಾನ ಇಲ್ಲದಿದ್ದರೆ ನಾವು ಬೇರೆ ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದ ಪಡೆಯಬೇಕಾಗಿತ್ತು. ಪಾತಾಳೇಶ್ವರನ ವಿಶೇಷವೇನೆಂದರೆ ಭಕ್ತರು ಬಂದು ಬೇಡಿದಂತಹ ಕೆಲಸ ಸುಗಮವಾಗಿ ಆಗುತ್ತದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿವನ ಆಶೀರ್ವಾದ ಪಡೆಯಬೇಕು ಹಾಗೂ ನಾಡಿನಾದ್ಯಂತ ಉತ್ತಮ ಮಳೆ ಬೆಳೆ ಆಗುವ ಮೂಲಕ ರೈತನ ಬದುಕು ಹಸನಾಗಲಿ ಎಂದರು. ಇದೇ ಸಂದರ್ಭ ಬಂದಂತಹ ಭಕ್ತಾದಿಗಳಿಗೆ ಬೆಳಗಿನ ಪ್ರಸಾದವಾಗಿ ಉಪ್ಪಿಟ್ಟು, ಕೇಸರಿಬಾತ್ ಮತ್ತು ಪಂಚಾಮೃತ ನೀಡಿದರೆ ಸಂಜೆ ವೇಳೆಗೆ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಕಡಲೆ ಉಸ್ಲಿ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ವಿನಿಯೋಗಿಸಲಾಯಿತು. ಹೆಮ್ಮೆಯ ವಿಚಾರ. ಯಾಕೆಂದ್ರೆ ನಮಗೆ ದೇವಸ್ಥಾನ ಇಲ್ಲ ಅಂದಿದ್ರೆ ನಾವು ಬೇರೆ ಎಲ್ಲ ಹೋಗ್ಬೇಕಾಗಿತ್ತು. ಹಿಂದಿನ ಯಾರೋ ನಮ್ಮ ಪೂರ್ವಜರು ನಮ್ಮ ಇಲ್ಲಿಗೆ ಮಾಡಿ ಈ ದೇವಸ್ಥಾನವನ್ನು ಇಲ್ಲಿಗೆ ಕಟ್ಟಿ ನಮಗೆ ಬಿಟ್ಟಿದ್ದಾರೆ. ನಾವು ಅದನ್ನು ದೇವಸ್ಥಾನ ಪೂಜೆ ಆಗಲಿ, ಹವನಗಳನ್ನಾಗಲಿ ಎಲ್ಲ ನಾವು ಟ್ರಸ್ಟ್ಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಏನಂದರೆ, ನೀವೇನಾರು ಒಂದು ಕೇಳ್ಕೊಂಡು ಹೋದರೆ ಇಲ್ಲಿ ಯಾವತ್ತೂ ದೇವರು ಒಳ್ಳೇದೇ ಮಾಡೋದು, ಕೆಟ್ಟದಂತೂ ಮಾಡಲ್ಲ. ಒಳ್ಳೇದು ಮಾಡಿ ಏನಾರು ಅವರು ಅರ್ಕೆ ಏನಾರು ಹೇಳಿದ್ರೆ ಮಾಡ್ಕೊಂಡು ಬರುತ್ತೆ ದೇವರು. ಆ ಥರದ ಒಂದು ವಿಶೇಷ ಶಕ್ತಿ ನಮ್ಮ ಪಾತಾಳೇಶ್ವರ ದೇವಸ್ಥಾನದಲ್ಲಿರುತ್ತೆ. ಹಾಗಾಗಿ ಇನ್ನು ಮುಂದೇನು ಇದೇ ರೀತಿ ಜನಗಳು ಬಂದು ಶಿವನ ಕೃಪೆಗೆ ಪಾತ್ರ ಆಗಬೇಕು. ಆಮೇಲೆ ನಾವು ದೇವರುಗಳು ಕೇಳ್ಕೊಳ್ಳೋದೇನೆಂದರೆ, ಮಳೆ ಬೆಳೆ ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ರೈತರು ಸುಭಿಕ್ಷವೇ ಇದ್ದರೆ ನಮಗೆ ನಾವೊಂದು ಸ್ವಲ್ಪ ಅನ್ನನಾರು ನಾವು ತಿಂತೀವಿ. ಹಾಗಾಗಿ ಮಳೆ ಬೆಳೆ ಒಳ್ಳೇದಾಗಲಿ ಅಂತ ಹೇಳ್ದೆ ನಾನು ಒಂದು 2 ಮಾತನ್ನು ಸಲ ಕಾಂಪೌಂಡ್ ಎಲ್ಲ ಒಂದು ದುರಸ್ತೀಕರಣ ಎಲ್ಲ ಮಾಡಿಸಿದ್ದೀವಿ. ಆದರೂ ಪಾತಾಳೇಶ್ವರ ಸೇವಾ ಟ್ರಸ್ಟ್ ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಇದರಿಂದ ಎಲ್ಲ ನಾಡಿನ ಸಮಸ್ತ ಜನತೆಗೂ ಒಂದು ಪರಮಾತ್ಮ ಶಿವನ ಕೃಪೆ ಪಾಲಿಸಲಿ ಅಂತ ಹೇಳ್ತಾ, ಈ ನಾಡಿನ ಎಲ್ಲರಿಗೂ ಇವತ್ತು ಬಂದಿರುವಂಥ ಭಕ್ತಾದಿಗಳಿಗೂ ಸಹ ಶಿವನ ಆಶೀರ್ವಾದ ಎಲ್ಲರಿಗೂ ತಲುಪಲಿ. ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಇನ್ನೂ ಅದ್ದೂರಿಯಾದ ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ತನುಬಲ ಧನ ಸಹಕಾರ ನೀಡುವ ಮೂಲಕ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರೆ ಇನ್ನೂ ಅತ್ಯಂತ ವಿಜೃಂಭಣೆಯಿಂದ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಈ ಸಂದರ್ಭ ಅರ್ಚಕರಾದ ವೇದ ಬ್ರಹ್ಮ ಮಂಜುನಾಥ್, ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರಾದ ಎಸ್.ಟಿ. ಯಲ್ಲೇಶ್, ಎಂಡಿ ಬಸವರಾಜ್, ಕಾರ್ಯದರ್ಶಿ ಕೃಷ್ಣಕುಮಾರ್, ಬಿಎಲ್ ರಾಜು, ಸದಸ್ಯರಾದ ಪುಟ್ಟಸ್ವಾಮಿಗೌಡ, ಪಿವಿ ರವಿಕುಮಾರ್, ನಾಗರಾಜ್, ಬೇಕರಿ ಮಂಜುನಾಥ್, ಶರತ್, ಮುಖಂಡರಾದ ಬಿವಿ ದಿನೇಶ್, ಚೆಲುವರಾಜು ಸೇರಿದಂತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.